ನಮಸ್ಕಾರ. ನಾನು ಈ ಹಂಕಾಪುರದ ನಿವಾಸಿ. ಈಗ ನೀವೇನು ನೋಡ್ತಾ ಇದ್ದೀರಿ, ಈ ಸೇತುವೆ ಮೇಲೆ ಸರಳು ಎಲ್ಲ ಎದ್ದು ಕಾಂಕ್ರೀಟ್ ಎಲ್ಲ ಹಾಳಾಗಿದೆಯಲ್ಲ. ಸೊ ಇದನ್ನು ಕಳೆದ 6 ತಿಂಗಳು ವರ್ಷಗಳಿಂದನೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ದೀವಿ. ಆದರೂ ಸೂಕ್ತವಾದ ಕ್ರಮವನ್ನು ಏನು ಕೈಗೊಂಡಿಲ್ಲ. ಕಳೆದ 6 ತಿಂಗಳಲ್ಲಿ ಬಹುಶಃ ಒಂದು 3-4 ವೃದ್ಧರು ಆ ಸರಳು ಕಾಲಿಗೆ ಸಿಕ್ಕಿ ಬಿದ್ದಿರೋದುಂಟು, ನೋವಾಗಿರೋದು ಉಂಟು. ಸೊ ಇದೆಲ್ಲ ನಾವು ಕಂಪ್ಲೇಂಟ್ ಮಾಡಿದ್ವಿ, ಮತ್ತು ಅವರು ಸಹ ನೋಡ್ತಾನೆ ಇರ್ತಾರೆ. ಆದರೂ ಕಣ್ಣು ಮುಚ್ಕೊಂಡು ಓಡಾಡ್ತಿರ್ತಾರೆ. ಸೊ ಈ ರೀತಿಯ ಸಮಸ್ಯೆಗಳಿಗೆ ಕ್ರಮ ಕೈಗೊಳ್ಳೋರು ಯಾರು? ಈ ತಾರಕ ಜಲಾಶಯಕ್ಕೆ ಸಂಬಂಧಪಟ್ಟಂಥ ಡಬಲ್ ಇ ಅವ್ರಿಗೂ ಸಹ ಈ ಮಾಹಿತಿಯನ್ನು ನೀಡಿದ್ದೀವಿ, ಫೋಟೋಸ್ ಕಳಿಸಿದ್ದೀವಿ, ವೀಡಿಯೋಸ್ ಕಳಿಸಿದ್ದೀವಿ. ಯಾವುದೇ ರೀತಿ ಕ್ರಮವನ್ನು ಕೈಗೊಂಡಿಲ್ಲ ಅವರು. ಸೊ ಹಾಗಾಗಿ ಮುಂದೆ ಯಾವುದೋ ಒಂದು ದೊಡ್ಡ ಅನಾಹುತ ಆಗೋಕ್ಕೆ ಮುಂಚೆ ಇವೆಲ್ಲ ಕ್ರಮ ಕೈಗೊಳ್ಳಬೇಕು. ನೋಡಿ, ಅಲ್ಲಿ ಆ ಸೇತುವೆ ಬದೀಲಿ ಎಲ್ಲ ಕಿತ್ತೋಗಿದೆ. ಸಣ್ಣ ಸಣ್ಣ ಮಕ್ಕಳು ಅಲ್ಲಿ ಹೋಗಿ ಕೆಳಗಡೆ ಬಿದ್ದು ಏನಾದರೂ ಚಾನಲ್ ಒಳಗಡೆ ಬಿದ್ದರೆ ಏನಾಗುತ್ತೆ? ಅದಾದ ಮೇಲೆ ಅಯ್ಯೋ ಅಂದರೆ ಏನಾಗುತ್ತೆ? ಸೊ ಅದೆಲ್ಲ ಅನಾಹುತ ಆಗೋಕ್ಕೆ ಮುಂಚೆನೇ ಮುಂಜಾಗ್ರತವಾಗಿ ಕ್ರಮ ಕೈಗೊಳ್ಳಬೇಕು. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣಕ್ಕೆ ಆ ಒಂದು ಕ್ರಮ ಕೈಗೊಂಡು, ಅಂದರೆ ಏನು ಸರಳುಗಳ ಮೇಲೆದ್ದಿದೆ ಅದಕ್ಕೆ ಸೂಕ್ತವಾದ ಏನು ಕಾಂಕ್ರೀಟ್ ಹಾಕ್ಸೋದ್ರ ಮೂಲಕ ಅದನ್ನು ಓಡಾಡಲಿಕ್ಕೆ ಒಂದು ಸುವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾನು ಸಂಬಂಧಪಟ್ಟ ಅಧಿಕಾರಿಗಳು